ನಮಸ್ಕಾರ ವೀಕ್ಷಕರೇ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಈಗ ಕೇವಲ ಮತದಾನಕ್ಕೆ ಸೀಮಿತವಾಗಿಲ್ಲ. ಇದು ಈಗ ವೈಯಕ್ತಿಕ ವಾಗ್ದಾಳಿ, ಸವಾಲು ಪ್ರತಿ ಸವಾಲು ಮತ್ತು ಬೀದಿ ಕಾಳಗದ ರಣರಂಗವಾಗಿ ಮಾರ್ಪಟ್ಟಿದೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ದಾವಣಗೆರೆಗೆ ಎಂಟ್ರಿ ಕೊಡುತ್ತಿದ್ದಂತೆ ಅಲ್ಲಿನ ರಾಜಕೀಯ ವಾತಾವರಣ ಉದ್ವಿಗ್ನಗೊಂಡಿದೆ. ಬಿಜೆಪಿ ನಾಯಕರನ್ನು ಅಯೋಗ್ಯರು ಎಂದು ಕರೆದಿದ್ದ ಪ್ರದೀಪ್ ಈಶ್ವರ್ಗೆ ಬಿಜೆಪಿ ನಾಯಕರು ದಮ್ಮಿದ್ದರೆ ದಾವಣಗೆರೆಗೆ ಬಾ ಎಂದು ಸವಾಲು ಹಾಕಿದ್ದರು. ಆ ಸವಾಲನ್ನು ಸ್ವೀಕರಿಸಿ ಬಂದ ಪ್ರದೀಪ್ ಈಶ್ವರ್ಗೆ ದಾವಣಗೆರೆಯ ಬಿಜೆಪಿ ಕಚೇರಿ ಮುಂದೆ ಕಾಯುತ್ತಿತ್ತು ದೊಡ್ಡ ಹೈಡ್ರಾಮಾ. ಇಂದು ನಾವು ಈ ಇಡೀ ಘಟನೆಯ ಕಂಪ್ಲೀಟ್ ರಿಪೋರ್ಟ್ ನೀಡಲಿದ್ದೇವೆ. ನೋಡಿ ಈ ದೃಶ್ಯಗಳನ್ನು. ಇದು ದಾವಣಗೆರೆಯ ಬಿಜೆಪಿ ಕಚೇರಿಯ ಮುಂಭಾಗದ ರಸ್ತೆ. BMW ಕಾರಿನ ಮೇಲೆ ನಿಂತು ಕೈಯಲ್ಲಿ ಕಾಂಗ್ರೆಸ್ ಬಾವುಟ ಹಿಡಿದು ಶಕ್ತಿ ಪ್ರದರ್ಶನ ಮಾಡುತ್ತಿರುವುದು ಶಾಸಕ ಪ್ರದೀಪ್ ಈಶ್ವರ್. ಇವರ ಈ ರೋಡ್ ಶೋ ಬಿಜೆಪಿಯ ಭದ್ರಕೋಟೆಯಲ್ಲಿ ಸಂಚಲನ ಮೂಡಿಸಿತು. ಆದರೆ ಈ ಶಕ್ತಿ ಪ್ರದರ್ಶನ ಅಷ್ಟು ಸುಲಭವಾಗಿರಲಿಲ್ಲ. ಪ್ರದೀಪ್ ಈಶ್ವರ್ ಬರುತ್ತಿದ್ದಂತೆ ಬಿಜೆಪಿ ಕಾರ್ಯಕರ್ತರು ಹುಚ್ಚ ಹುಚ್ಚ ಎಂದು ಘೋಷಣೆಗಳೊಂದಿಗೆ ಅವರನ್ನು ಸ್ವಾಗತಿಸಿದರು. ಕೇವಲ ಘೋಷಣೆಗಳಷ್ಟೇ ಅಲ್ಲ, ಬಿಜೆಪಿ ಕಾರ್ಯಕರ್ತರು ಪ್ರದೀಪ್ ಈಶ್ವರ್ ಅವರಿಗೆ ಚಪ್ಪಲಿ ತೋರಿಸಿದರು, ಪೊರಕೆ ಪ್ರದರ್ಶಿಸಿದರು. ಮಹಿಳಾ ಕಾರ್ಯಕರ್ತೆಯರು ಬಳೆಗಳನ್ನು ತೋರಿಸಿ ಆಕ್ರೋಶ ಹೊರಹಾಕಿದರು. ಪರಿಸ್ಥಿತಿ ಎಷ್ಟು ಕೈಮೀರಿತೆಂದರೆ ಪೊಲೀಸರು ಬ್ಯಾರಿಗೇಡ್ ಹಾಕದಿದ್ದರೆ ದೊಡ್ಡ ಮಟ್ಟದ ಹೊಡೆದಾಟವೇ ನಡೆದು ಹೋಗುತ್ತಿತ್ತು. ಪೊಲೀಸರು ಹರಸಾಹಸ ಪಟ್ಟು ಪ್ರದೀಪ್ ಈಶ್ವರ್ ಅವರನ್ನು ಪರ್ಯಾಯ ಮಾರ್ಗದ ಮೂಲಕ ಕಳುಹಿಸಿಕೊಟ್ಟರು. ಈ ಜಗಳಕ್ಕೆ ಕಿಚ್ಚು ಹಚ್ಚಿದ್ದು ಪ್ರದೀಪ್ ಈಶ್ವರ್ ಅವರು ಈ ಹಿಂದೆ ನೀಡಿದ್ದ ಹೇಳಿಕೆಗಳು. ನಾಮಪತ್ರ ಸಲ್ಲಿಕೆಯ ವೇಳೆ ಪ್ರದೀಪ್ ಈಶ್ವರ್ ಬಿಜೆಪಿ ನಾಯಕರನ್ನು ಅಯೋಗ್ಯರು ಎಂದು ಕರೆದಿದ್ದರು. ಅಷ್ಟೇ ಅಲ್ಲದೆ ಪ್ರತಾಪ್ ಸಿಂಹ ಮತ್ತು ಯತ್ನಾಳ್ ಅವರನ್ನು ಮೈಸೂರು ಕೋತಿ, ಬಿಜಾಪುರ ಕೋತಿ ಎಂದು ಜೇರಿದಿದ್ದರು. ಈ ಮಾತಿನಿಂದ ಕೆರಳಿದ ದಾವಣಗೆರೆಯ ಮಾಜಿ ಮೇಯರ್ ಅಜಯ್ ಕುಮಾರ್, ನಿನಗೆ ತಾಕತ್ತಿದ್ದರೆ ದಾವಣಗೆರೆಗೆ ಬಾ, ಇಲ್ಲಿನ ಜನರು ನಿನಗೆ ಕಾಯುತ್ತಿದ್ದಾರೆ ಎಂದು ಬಹಿರಂಗ ಸವಾಲು ಹಾಕಿದ್ದರು. ಅಜಯ್ ಕುಮಾರ್ ಅವರ ಈ ಸವಾಲಿಗೆ ಪ್ರದೀಪ್ ಈಶ್ವರ್ ಪ್ರತಿಕ್ರಿಯಿಸಿದ್ದು ಹೀಗೆ: ಬಿಜೆಪಿ ನಾಯಕರು ನನ್ನ ಬಾಯಿ ಹೊಲಸು ಎನ್ನುತ್ತಾರೆ, ಆದರೆ ಅಲ್ಪಸಂಖ್ಯಾತರು ಮತ್ತು ಅಹಿಂದ ವರ್ಗದ ಬಗ್ಗೆ ಅವರು ಆಡುವ ಮಾತುಗಳ ಸಂಸ್ಕೃತಿಯೇ ಎಂದು ಪ್ರಶ್ನೆ ಮಾಡಿದ್ದಾರೆ. ಪ್ರದೀಪ್ ಈಶ್ವರ್ ಅವರ ವಾದದ ಪ್ರಕಾರ ಬಿಜೆಪಿ ಅಲ್ಪಸಂಖ್ಯಾತರನ್ನು ದೇಶದ್ರೋಹಿಗಳಂತೆ ನೋಡುತ್ತಿದೆ ಮತ್ತು ಅವರು ಹಲಾಲ್, ಹಿಜಾಬ್ ಹೆಸರಿನಲ್ಲಿ ಸಮಾಜವನ್ನು ಒಡೆಯುತ್ತಿದ್ದಾರೆ. ಈ ಹೈಡ್ರಾಮಾದ ಹಿಂದೆ ಒಂದು ದೊಡ್ಡ ರಾಜಕೀಯ ತಂತ್ರಗಾರಿಕೆ ಅಡಗಿದೆ ಎಂದು ವಿಶ್ಲೇಷಿಸಲಾಗುತ್ತಿದೆ. ದಾವಣಗೆರೆ ದಕ್ಷಿಣದಲ್ಲಿ ಅಹಿಂದ ಅಂದರೆ ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಇವರ ಮತಗಳು ಅತ್ಯಂತ ನಿರ್ಣಾಯಕವಾಗಿವೆ. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ್ ಅವರ ತಂದೆ ಮಲ್ಲಿಕಾರ್ಜುನ್ ಮತ್ತು ತಾಯಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ನೇರವಾಗಿ ಮುಸ್ಲಿಂ ಮತಗಳನ್ನು ಕೇಳಲು ಕೆಲವು ತಾಂತ್ರಿಕ ಅಡೆತಡೆಗಳಿದ್ದವು. ಹೀಗಾಗಿ ಅಹಿಂದ ಮತಗಳನ್ನು ಕ್ರೋಢೀಕರಿಸಲು ಪ್ರದೀಪ್ ಈಶ್ವರ್ ಅವರನ್ನು ಅಸ್ತ್ರವಾಗಿ ಬಳಸಿಕೊಳ್ಳಲಾಗಿದೆ ಎನ್ನಲಾಗುತ್ತಿದೆ. ಪ್ರದೀಪ್ ಈಶ್ವರ್ ಅವರು ಪದೇ ಪದೇ ಹೇಳುತ್ತಿರುವುದು ಒಂದೇ ಮಾತು: ನೀವು ಚಪ್ಪಲಿ ತೋರಿಸಿದ್ದು ನನಗಲ್ಲ, ಒಬ್ಬ ಅಹಿಂದ ಯುವ ನಾಯಕನಿಗೆ. ಈ ಮೂಲಕ ಅವರು ಕುರುಬ, ಮುಸ್ಲಿಂ ಮತ್ತು ಹಿಂದುಳಿದ ವರ್ಗಗಳ ಮತದಾರರ ಭಾವನೆಗಳನ್ನು ಸೆಳೆಯಲು ಪ್ರಯತ್ನಿಸುತ್ತಿದ್ದಾರೆ. ಬಿಜೆಪಿಯು ಹಿಂದುಳಿದ ವರ್ಗದ ನಾಯಕನಿಗೆ ಅವಮಾನ ಮಾಡುತ್ತಿದೆ ಎಂಬ ನರೇಷನ್ ಬಿಲ್ಡ್ ಮಾಡುವುದು ಕಾಂಗ್ರೆಸ್ ಪ್ಲಾನ್ ಆಗಿರಬಹುದು. ಒಂದು ಕಡೆ ಇಷ್ಟೆಲ್ಲ ರಾದ್ಧಾಂತ ನಡೆಯುತ್ತಿದ್ದರೆ, ದಾವಣಗೆರೆಯ ಹಿರಿಯ ರಾಜಕಾರಣಿ, ಕಾಂಗ್ರೆಸ್ನ ಭೀಷ್ಮ ಎಂದೇ ಕರೆಯಲ್ಪಡುವ ನಾಯಕರು ಮಾತ್ರ ಶಾಂತಿಯುತ ಚುನಾವಣೆಯ ಪರವಾಗಿ ಮಾತನಾಡುತ್ತಿದ್ದಾರೆ. ಅವರು ಹೇಳುವ ಪ್ರಕಾರ ಚುನಾವಣೆ ಎನ್ನುವುದು ಸ್ನೇಹ ಮನೋಭಾವದಿಂದ ನಡೆಯಬೇಕು. ಬಿಜೆಪಿ ಅಭ್ಯರ್ಥಿ ಕೂಡ ನನಗೆ ಪರಿಚಯದವರೇ, ಸೋಲು ಗೆಲುವಿಗಿಂತ ಸ್ನೇಹ ಮುಖ್ಯ ಎಂಬುದು ಅವರ ವಾದ. ಗಾಂಧಿ ತತ್ವದಂತೆ ಒಂದು ಕೆನ್ನೆಗೆ ಹೊಡೆದರೆ ಇನ್ನೊಂದು ಕೆನ್ನೆ ತೋರಿಸಬೇಕು, ಬಾಯಿಗೆ ಬಂದಂತೆ ಮಾತನಾಡುವುದು ಸರಿಯಲ್ಲ ಎಂದು ಅವರು ಕಿವಿ ಮಾತು ಹೇಳಿದ್ದಾರೆ. ಇದು ಒಂದು ಕಡೆ ಆಕ್ರಮಣಕಾರಿ ಪ್ರಚಾರ ನಡೆದರೆ, ಇನ್ನೊಂದು ಕಡೆ ಹಿರಿಯರ ಸಮಾಧಾನದ ನಡೆ ಎದ್ದು ಕಾಣುತ್ತಿದೆ. ಆದರೆ ಇಂದಿನ ರಾಜಕೀಯ ಡಿಸ್ಕೋರ್ಸ್ ಅಥವಾ ಚರ್ಚೆಯ ಮಟ್ಟ ಎಲ್ಲಿಗೆ ಬಂದು ತಲುಪಿದೆ ಎಂಬುದೇ ಆತಂಕಕಾರಿ ವಿಚಾರ. ಶಾಸಕರೊಬ್ಬರ ಮೇಲೆ ಚಪ್ಪಲಿ ಎಸೆಯುವ ಪ್ರಯತ್ನ ಮಾಡುವುದು ಅಥವಾ ಸಾರ್ವಜನಿಕವಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸುವುದು ಆರೋಗ್ಯಕರ ಪ್ರಜಾಪ್ರಭುತ್ವದ ಲಕ್ಷಣವಲ್ಲ. ಸೋಷಿಯಲ್ ಮೀಡಿಯಾ ಮತ್ತು 24x7 ಚಾನೆಲ್ಗಳ ಕಾಲದಲ್ಲಿ ಇದೊಂದು ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಅಥವಾ ಎಂಟರ್ಟೈನ್ಮೆಂಟ್ನಂತೆ ಭಾಸವಾಗುತ್ತಿದೆ. ಎರಡೂ ಪಕ್ಷದ ಹಿರಿಯ ನಾಯಕರು ತಮ್ಮ ಕಾರ್ಯಕರ್ತರಿಗೆ ಅಂಕುಶ ಹಾಕುವ ಅಗತ್ಯವಿದೆ. ಒಟ್ಟಾರೆಯಾಗಿ ದಾವಣಗೆರೆಯ ಈ ಬೈ ಎಲೆಕ್ಷನ್ ಫಲಿತಾಂಶ ಏನಾಗುತ್ತದೆ ಕಾದು ನೋಡಬೇಕು. ಆದರೆ ಪ್ರದೀಪ್ ಈಶ್ವರ್ ಅವರ ಈ ಎಂಟ್ರಿ ಮತ್ತು ಬಿಜೆಪಿಯ ಪ್ರತಿರೋಧ ಖಂಡಿತವಾಗಿಯೂ ಮತದಾರರ ಮೇಲೆ ಪರಿಣಾಮ ಬೀರಲಿದೆ. ಈ ಹೈಡ್ರಾಮಾದಿಂದ ಕಾಂಗ್ರೆಸ್ಗೆ ಲಾಭವಾಗುತ್ತದಾ ಅಥವಾ ಬಿಜೆಪಿಯ ಸಾಂಪ್ರದಾಯಿಕ ಮತಗಳು ಗಟ್ಟಿಯಾಗುತ್ತಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ರೀತಿಯ ಲೇಟೆಸ್ಟ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವಾಸ ನ್ಯೂಸ್, ಬೆಂಗಳೂರು.